ಕನಕ, ನನ್ನ ಜೀವನದಲ್ಲಿ ಇಂಥದನ್ನೆಲ್ಲ ನೋಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅದನ್ನೆಲ್ಲ ನೋಡ್ತಿರ್ಬೇಕಾದ್ರೆ ಯಾವುದೋ ಬೇರೆ ಲೋಕದಲ್ಲಿದ್ದೆ ಅನಿಸ್ತಿತ್ತು. ನೀನು ಚಿಕ್ಕ ಯಜಮಾನ್ರ ಜೊತೆ ಸಿಟಿ ಸುತ್ಕೊಂಡು ಬಂದಿದ್ಯಾ ಅಂದಮೇಲೆ ಕೇಳಬೇಕಾದ ನೀನು ಈ ಸಂತೋಷನ? ನಿಜ ಕನಕ, ಈ ದಿನನ ನಾನು ಯಾವತ್ತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ನಿನ್ನ ಜೀವನ ಪೂರ್ತಿ ಪ್ರತಿದಿನ ನೀನು ಹೀಗೆ ಇರಲಿ ಅಂತ ನಾನು ಹಾರೈಸ್ತೀನಿ ಕಣೆ. ಅಷ್ಟೊಂದು ಅದೃಷ್ಟವಂತ ಅಲ್ಲ ಬಿಡು. ನನ್ನ ಹಣೆ ಬರ್ದಂಗೆ ಆಗತ್ತೆ. ಬೆಳಿಗ್ಗೆಯಿಂದ ಸಿಟಿ ಸುತ್ಕೊಂಡು ಬಂದಿದ್ಯಾ, ಆದರೂ ನೀನು ಯಾಕೆ ಇಷ್ಟೊಂದು ನಿರಾಸೆಯಿಂದ ಮಾತಾಡ್ತಿದ್ಯಾ? ಬಂಗಾರದಂಥ ಮನಸ್ಸಿರೋ ಚಿಕ್ಕ ಯಜಮಾನರು ನಿನಗೆ ಸಿಕ್ಕಿದ್ದಾರೆ. ನಿನಗೋಸ್ಕರ ತನ್ನ ಜೀವನೇ ಕೊಡೋಕ್ಕೂ ರೆಡಿಯಾಗಿದ್ದಾರೆ. ಪಾಪ ಅವರು ಈ ಊರಲ್ಲಿ ನಿನಗೋಸ್ಕರ ಒಂದು ಮನೆ ಕೂಡ ಮಾಡಿದ್ರು. ನೀನೇ ಬೇಡ ಅಂದೆ. ನಾನಾಗಿದ್ದಿದ್ರೆ ಹೋಗಿದ್ಬಿಡ್ತಿದ್ದೆ. ಹೌದು, ನೀನು ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ಯಾ? ನನಗೊಂದು ಅರ್ಥನೇ ಆಗ್ತಾಯಿಲ್ಲ ಮಲ್ಲಿ. ನನ್ಗೆ ಅರ್ಥ ಆಗುತ್ತೆ ಶ್ರೀಕಾಂತ. ಮಲ್ಲಿ ಜೊತೆ ನೀನು ಬಾಳಬೇಕು ಅಂತ ಕಟ್ಕೊಂಡಿರೋ ಕನಸುಗಳು, ಆ ಕನಸುಗಳನ್ನ ಈಡೇರಿಸ್ಕೊಳ್ಳೋಕೆ ನೀನು ಪಡ್ತಾ ಇರೋ ಕಷ್ಟ ನನಗೆಲ್ಲ ಅರ್ಥ ಆಗುತ್ತೆ ಕಣ. ಅಲ್ವೋ? ಅಲ್ಲಿ ಅಷ್ಟೆಲ್ಲ ಕಷ್ಟ ಅನುಭವಿಸಿ ಮತ್ತೆ ಅದೇ ಮನೆಗೆ ವಾಪಸ್ ಹೋಗ್ಬೇಕು ಅಂತಿದ್ದಾಳಲ್ಲ, ಒಂದು ನನ್ಗೆ ಅರ್ಥ ಆಗ್ತಿಲ್ಲ. ಕಾರಣ ನಿನಗೆ ಗೊತ್ತಲ್ವಾ ಕನಕ? ನಮ್ಮ ಹಳ್ಳಿಲಿ ಇದ್ದು ಬಡತನ, ಆ ಹಳ್ಳಿಲಿ ನನ್ನ ಪರಿಸ್ಥಿತಿ ಹೇಗಿತ್ತು ಅಂತ. ಆ ಬಡತನ ಒಂದು ಹೊತ್ತಿಗೆ ಇದ್ದಿದ್ರೆ ಇನ್ನೊಂದು ಹೊತ್ತಿಗೆ ಇರ್ತಿರ್ಲಿಲ್ಲ. ಆದರೆ ಈಗ ನಮ್ಮಪ್ಪ, ಅಮ್ಮ, ತಮ್ಮ, ತಂಗಿರು ಎಲ್ಲರೂ ಸುಖವಾಗಿದ್ದಾರೆ. ಊಟಕ್ಕಾಗಲಿ ಬಟ್ಟೆಗಾಗಲಿ ಇದ್ಯಾವುದಕ್ಕೂ ಕೊರತೆನೇ ಇಲ್ಲ. ನನ್ನ ತಂಗಿದಿರ ಮದುವೆಗೆ, ನನ್ನ ತಮ್ಮನ ಜೀವನಕ್ಕೆ ಇದ್ಯಾವುದಕ್ಕೂ ತೊಂದರೆನೇ ಇಲ್ಲ ಕನಕ. ಇದಕ್ಕೆಲ್ಲ ದುಡ್ಡು ಕೊಟ್ಟಿರೋರು ಯಾರು ಹೇಳು? ದೊಡ್ಡ ಯಜಮಾನ್ರು. ಅದ್ರ ಪ್ರತಿಯಾಗಿ ನನ್ನನ್ನು ಕರ್ಕೊಂಡು ಬಂದಿದ್ದಾರೆ. ಅವ್ರ ವಂಶನ ಬೆಳಗ್ಸೋದಕ್ಕೆ ನನಗೊಂದು ಗಂಡು ಮಗು ಎತ್ಕೊಡುವಂಥ ಜವಾಬ್ದಾರಿ ವಹಿಸಿದ್ದಾರೆ. ಹೌದು, ಆ ಮನೆ ಮಗನಾಗಿ ನನಗೆ ನನ್ನದೇ ಆದಂಥ ಜವಾಬ್ದಾರಿಗಳಿದೆ, ಒಪ್ಕೊಳ್ತೀನಿ. ಹಾಗಂತ ನನ್ನ ಮಲ್ಲಿ ಭಾವನೆಗಳಿಗೆ ಯಾವ ಬೆಲೆನೂ ಇಲ್ವೇನೋ? ಆ ಮನೆಯವ್ರ ಪ್ರಕಾರ ನನ್ನ ಚಿಕ್ಕ ಯಜಮಾನ್ರ ಸಂಬಂಧಕ್ಕೆ ಯಾವ ಅರ್ಥನೂ ಇಲ್ಲ. ಆ ಮನೆಗೆ ಮಲ್ಲಿ ಬರೀ ಗಂಡ್ಮಗು ಎತ್ಕೊಡೋ ಯಂತ್ರ ಅಷ್ಟೆ. ಎಂಥ ಜನನೇ ಅವರು. ಬಡತನದಲ್ಲೂ ಎಷ್ಟೊಂದು ಥರ ಇರುತ್ತೆ ನೋಡು. ಬಡವ್ರ ಮನೇಲಿ ಊಟ ಬಟ್ಟೆಗೆ ಬಡತನ ಇರುತ್ತೆ. ಆದರೆ ನಮ್ಮನೇಲಿ ಒಳ್ಳೆ ಗುಣ, ಸ್ವಭಾವ, ನಡತೆ ಇವೆಲ್ಲದಕ್ಕೂ ಬಡತನನೇ ಕಣ. ಅಲ್ಲ, ಇನ್ನು ಚಿಕ್ಕ ಯಜಮಾನ್ರೆ ಹೇಳಿದಾರಲ್ಲ, ಆ ಮನೇಲಿ ಇರೋರು ಸರಿ ಇಲ್ಲ, ಕೆಟ್ಟವರು ಅಂತ. ಆದರೂ ನೀನು ಯಾಕೆ ಇಷ್ಟೊಂದು ಆಟ ಹಿಡಿತಿದ್ಯಾ ನಾನು ಅಲ್ಲಿಗೆ ಹೋಗಬೇಕು ಅಂತ? ಅಲ್ಲಿ ನಿಮ್ಮ ಚಿಕ್ಕ ಯಜಮಾನ್ರಿಗೂ ನೆಮ್ಮದಿ ಇಲ್ಲ ಅಂತೀಯ, ನಿನಗೂ ನೆಮ್ಮದಿ ಇಲ್ಲ ಅಂತೀಯ. ನೀನೀಗ ಒಂದು ನಿರ್ಧಾರಕ್ಕೆ ಬರಲೇಬೇಕು. ನೀನು ಸುಮ್ಮನೆ ಇಲ್ಲೇ ಇದ್ಬಿಡು. ಇಲ್ಲ ಕನಕ, ಹಾಗೆ ಮಾಡೋಕ್ಕಾಗಲ್ಲ. ನಾನು ಹಾಗೆ ಮಾಡಿದ್ರೆ ನಾವು ತಗೊಂಡಿರೋ ಹಣಕ್ಕೆ ಕರ್ತವ್ಯ ದ್ರೋಹ ಮಾಡ್ದಾಗತ್ತೆ. ದೊಡ್ಡಮ್ಮವ್ರನ್ನ ಚಿಕ್ಕ ಯಜಮಾನ್ರನ್ನ ದೂರ ಮಾಡ್ದಾಗತ್ತೆ. ತಾಯಿ ಮಗನ ದೂರ ಮಾಡಿ ನಾನು ಯಾವ ನರಕಕ್ಕೆ ಹೋಗ್ಲಿ ಹೇಳು? ಹಣ ಕೊಟ್ಟು
ಮನುಷ್ಯನ್ನ ಖರೀದಿ ಮಾಡ್ಬೋದು ರಂಜನ್, ಆದರೆ ಅವ್ರ ಮನಸ್ಸನ್ನಲ್ಲ, ಅವ್ರ ಭಾವನೆಗಳನ್ನಲ್ಲ. ದುಡ್ಡಿಗೆ ಭಾವನೆಗಳನ್ನು ಬದಲಾಯಿಸೋ ಶಕ್ತಿ ಇಲ್ಲ ಕಣೋ. ಅದು ಅಲ್ಲದೆ ಚಿಕ್ಕ ಯಜಮಾನ್ರು ಹೆಂಡತಿಸ್ತಾರ ಯಾವತ್ತಿದ್ರು ಶ್ರಾವಣಿಯ ಮರಕ್ಕೆ ಮಾತ್ರ. ನಾನು ಹೇಳಿದ್ರು ನಿಜ, ಶ್ರಾವಣಿ ನಾನು ಶಾಸ್ತ್ರೋಕ್ತವಾಗಿ ಮದುವೆ ಆಗಿರೋ ಹೆಂಡತಿ, ಒಪ್ಕೊಳ್ತೀನಿ. ಆದರೆ ಅವಳು ಯಾವತ್ತೂ ನನ್ನ ಪ್ರೀತಿಗೆ ಸ್ಪಂದಿಸಲೇ ಇಲ್ಲ. ಅವಳ ಪ್ರಕಾರ ಗಂಡ ಅಂದರೆ ಅವಳ ಮಾತುಗಳನ್ನು ಕೇಳಿಸ್ಕೊಳ್ಳೋಕಿರೋ ಒಂದು ಗೊಂಬೆ ಅಷ್ಟೆ. ಅವಳಿಗೆ ಬೇಕಿರೋದು ಅವಳ ಮಾತುಗಳನ್ನು ಕೇಳಿಸ್ಕೊಳ್ಳೋ ಕಿವಿಗಳಷ್ಟೆ, ಪ್ರೀತಿಸೋ ಮನಸ್ಸಲ್ಲ. ಆದರೆ ಮಲ್ಲಿ ನನ್ನ ಜೀವನದ ಖಾಲಿ ಪುಟಗಳಿಗೆ ಬಣ್ಣ ತುಂಬೋಳು. ಆದರೆ ನೋಡು, ನಮ್ಮ ಭಾವನೆಗಳಿಗೆ ಬೆಲೆನೇ ಇಲ್ಲ ಕಣೋ. ಅಳ್ಬೇಡ ಮಲ್ಲಿ, ಅಳ್ಬೇಡ. ನಿನ್ ಕೋರಿ ಮಂದಿ ದುಡ್ಡಿಲಿದ್ದಾಗ ಈ ರೀತಿಯಲ್ಲಿ ಆಗತ್ತೆ ಅಂತ ನಿನ್ಗೆ ಗೊತ್ತಿತ್ತ? ನೀನು ಚಿಕ್ಕ ಯಜಮಾನ್ರು ನೋಡ್ಕೊಂಡು ಸಿಟಿಗೆ ಬಂದಿತ್ತು. ಅಕಸ್ಮಾತ್ ನೀನು ನನಗೆ ಸಿಕ್ಕಿದ್ದು. ಈಗ ನಮ್ಮಿಬ್ರು ಜೊತೆಲಿ ನಿಂತ್ಕೊಂಡು ಮಾತಾಡ್ತಿರೋದು ಎಷ್ಟು ವಿಚಿತ್ರ ಅಲ್ವಾ? ಹಾಗೇನೆ ಯಾರ ಜೀವನದಲ್ಲಿ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ. ನಿನ್ನ ಕರ್ತವ್ಯ ಅದು ಇದು ಅಂತ ನೀನು ಏನೇನೋ ಹೇಳ್ಬೋದು, ಆದರೆ ನಾನು ಕೇಳೋ ಪ್ರಶ್ನೆಗೆ ನೀನು ಒಂದೇ ಒಂದು ಉತ್ತರ ಕೊಡ್ತೀಯ? ಕೇಳು. ನಿನಗೆ ಚಿಕ್ಕ ಯಜಮಾನ್ರ ಬಗ್ಗೆ ಇರೋದು ಬರೀ ಒಂದೇ ಒಂದು ಮಗುನ ಹೆದ್ಕೊಟ್ಟು ಹೋಗಬೇಕು ಅಂತಾನೋ, ಅಥವಾ ನಿಜವಾದ ಪ್ರೀತಿನೋ? ಹೇಳು ಮಲ್ಲಿ, ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳು. ನಿಂಗೆ ಚಿಕ್ಕ ಯಜಮಾನ್ರ ಬಗ್ಗೆ ಮೋಸ ಮಾಡೋ ಮನಸ್ಸು ನನಗಿಲ್ಲ ಕನಕ. ಆದರೆ ನಾನು ಏನು ಮಾಡಲಿ? ಯಾಕೆ ನನಗೆ ಹಿಂಗೆ ಆಗ್ತಿದೆ? ನನಗೆ ಯಾಕೆ ಹಿಂಗೆ ಆಗಬೇಕು? ಎಲ್ಲರೂ ಹಾಗೆ ನಂದು ಅಂತ ಒಂದು ಸಂಸಾರ ಇರಬೇಕು ಅಂತ ಆಸೆ ಪಡತ್ತಪ್ಪ. ನೀನೇ ಹೇಳು, ಯಾವ ಚಂದಲ್ಲಿ ಏನು ಪಾಪ ಮಾಡಿದ್ದೀನೋ? ಯಾಕೆ ದೇವರು ನನಗೆ ಶಿಕ್ಷೆ ಕೊಡ್ತಿದ್ಯಾ? ಅಯ್ಯೋ, ಬೇಡ ಮಲ್ಲಿ, ಈ ನಿನ್ನ ಕರ್ತವ್ಯ ನಿಷ್ಠೆನೆ ಕಾಪಾಡುತ್ತೆ.
ಇಲ್ಲಿಂದ ಸೀದಾ ಕನಕನ ಮನೆಗೆ ಹೋಗೋದು, ಅಲ್ಲಿ ಮಲ್ಲಿನ ಕರ್ಕೊಂಡು ಅಲ್ಲಿಂದ ನೇರವಾಗಿ ಬಸ್ ಸ್ಟ್ಯಾಂಡ್ಗೆ ಹೋಗೋದು. ಬಸ್ ಹತ್ತಿದ ತಕ್ಷಣ ನೆಕ್ಸ್ಟ್ ನಮ್ಮೂರೇ. ಈ ಊರಿಗೆ ಬಂದು ಇಲ್ಲೊಂದು ಪುಟ್ಟ ಮನೆ ಮಾಡಿ ಇಲ್ಲಿಂದ ನಮ್ಮ ಬದುಕಿನ ಪ್ರಯಾಣ ಶುರು ಮಾಡಬೇಕು ಅಂದ್ಕೊಂಡಿದ್ದೆ. ಏನೋ ಮಾಡೋದು, ಮಲ್ಲಿಗೆ ಅದಿಷ್ಟ ಇಲ್ಲ. ನಾಳೆಯಿಂದ ಅದೇ ಊರು, ಅದೇ ಮನೆ, ಅದೇ ಗೋಳು. ನಮ್ಮೂರಲ್ಲಿ ನಾನೀಗ ಹೋದಾಗ ತುಂಬ ಥ್ಯಾಂಕ್ಸ್ ಕಣೋ ರಂಜನ್, ತುಂಬ ಥ್ಯಾಂಕ್ಸ್. ಥ್ಯಾಂಕ್ಸಾ? ಯಾಕೋ ಈ ಫಾರ್ಮಾಲಿಟೀಸ್ ಅಲ್ಲ? ಫಾರ್ಮ್ಯಾಲಿಟೀಸ್ ಎಲ್ಲ ಅಲ್ಲ ಕಣೋ, ಮನಸ್ಸಿಂದ ಹೇಳ್ತಾ ಇದ್ದೀನಿ. ಯಾರು ಗುರ್ತು ಪರಿಚಯನೇ ಇಲ್ದಿರೋ ಈ ಊರಲ್ಲಿ ನೀನು ನಂಗೆ ಆಶ್ರಯ ಕೊಟ್ಟಿದ್ಯಾ. ಅದಕ್ಕೆ ನಾನು ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೇ ಕಣೋ. ಅದೇನು ದೊಡ್ಡದು ಬಿಡು. ನಿನಗಿರೋ ಶ್ರೀಮಂತಿಕೆಯಲ್ಲಿ ಇಂಥದ್ದು 100 ಮನೆ ಕೊಂಡ್ಕೋಬೋದು. ಅಂಥದ್ರಲ್ಲಿ ಈ ಬಡ ಸ್ನೇಹಿತನ ರೂಮಲ್ಲಿ ಇಷ್ಟು ದಿನ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡಿದ್ಯಲ್ಲ, ಅದೇ ನಿನ್ನ ದೊಡ್ಡದು. ಏಯ್, ಹುಚ್ಚುಚ್ಚಂಗೆ ಮಾತಾಡ್ಬೇಡ. ಶ್ರೀಮಂತಿಕೆ ಇರೋದು ದುಡ್ಡು ಕಾಸಲ್ಲಲ್ಲ. ಇದ್ರ ಮುಂದೆ ಯಾವ ಹಣ, ಆಸ್ತಿ, ಶ್ರೀಮಂತಿಕೆ ಎಲ್ಲ ಸಣ್ಣದೇ ಕಣೋ. ಮಲ್ಲಿನ ಕಳ್ಕೊಂಡು ಹುಚ್ಚಿನ ಥರ ನಾನು ಅಲ್ದಾಡ್ತಿರೋವಾಗ ನನಗೆ ಸರಿಯಾದ ದಾರಿ ತೋರಿಸ್ತೋ ನೀನು. ನನ್ನ ಮನಸ್ಸಿಗೆ ಧೈರ್ಯ ತುಂಬಿದೋ ನೀನು. ಎಷ್ಟೋ ಸಲ ಮಲ್ಲಿ ಈ ಸಿಟಿಲಿ ತಪ್ಪಿಸ್ಕೊಂಡಾಗ ನನಗಿಂತ ಹೆಚ್ಚು ಆತಂಕ ಪಟ್ಟಿದ್ಯಾ. ಅವಳಿಗೋಸ್ಕರ ಹುಡ್ಕಾಡಿದ್ಯಾ. ಅವಳು ಯಾರು ಏನು ಅಂತಲೂ ಗೊತ್ತಿಲ್ಲದೆ ಕೇವಲ ನಿನ್ನ ಸ್ನೇಹಿತನ ಪ್ರೀತಿ ಹುಡುಗಿಯನ್ನೋ ಒಂದೇ ಒಂದು ಕಾರಣಕ್ಕೆ ಎಷ್ಟೆಲ್ಲ ಮಾಡಿದ್ಯಾ ರಂಜನ್. ನನಗೆ ಮಲ್ಲಿಗೋಸ್ಕರ ನೀನು ಎಷ್ಟೆಲ್ಲ ಮಾಡಿದ್ಯಾ. ಶ್ರೀ, ಸುಮ್ಮನೇನೇನು ಹೇಳ್ಬೇಡ. ಇಲ್ಲ ರಂಜನ್, ನೀನಿಂದ ಹೋಗಿದ್ರೆ ಮಲ್ಲಿ ನಿನ್ಗೆ ಮತ್ತೆ ಸಿಕ್ತಿದ್ಲೋ ಇಲ್ವೋ. 100 ಜನ ಸ್ನೇಹಿತರಿರೋ ಬದಲು ಇನ್ನಂತವನು ಒಬ್ಬ ಇದ್ರೆ ಸಾಕು ಕಣೋ. ಶ್ರೀಕಾಂತ್, ಈಗಲೇ ತುಂಬ ಟೈಮ್ ಆಗಿದೆ, ಹೋಗಿ ನಿನ್ನ ಲಗೇಜ್ ತಗೊಂಡ್ಬಾ.